Welcome to Department of Collegiate and Technical Education. Myself Balaraj MD, lecturer in Department of Mechanical Engineering, Government Women's Polytechnic, Srinagar. As a part of LMS, I am giving a lecturing on the subject machine drawing. In machine drawing, the first unit is conventional representation. These are the contents of machine drawing we are going to discuss in this lesson or in this unit. This is the session 1 on conventional representation. In this session, I am going to explain these contents, that is introduction to conventional representation, standard convention of different materials, standard convention of various machine components. To draw every part of the workpiece or a machine in full detail would be very time consuming and would make the drawing less readable. This particularly applies to the parts that are often repeated, such as screw threads. So ಏನಾಗ್ತದೆ ಅಂತಂದ್ರೆ ಒಂದು ಮಷಿನ್ ಅಥವಾ ಒಂದು ವರ್ಕ್ ಪೀಸ್ ಅಂತ ಬಂದಾಗ ಸೊ ಅದರಲ್ಲಿ ನಂಬರ್ ಆಫ್ ಪಾರ್ಟ್ಸ್ ಬರುತ್ತೆ. ಸೊ ಆ ನಂಬರ್ ಆಫ್ ಪಾರ್ಟ್ಸ್ ನ ಫುಲ್ ಡೀಟೇಲ್ ಅಲ್ಲಿ ನಾವು ಏನು ಡ್ರಾ ಮಾಡಿದ್ರೆ ಏನಾಗುತ್ತೆ, ಇಟ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್. ಸೊ ಲೆಟ್ ಅಸ್ ಟೇಕ್ ಎ ಸ್ಕ್ರೂ ಥ್ರೆಡ್ಸ್, ದಟ್ ಇಸ್ ಬೋಲ್ಟ್ ನಟ್. ಬೋಲ್ಟ್ ನಟ್ ಅಂತ ಅಂದಾಗ ಒಂದು ಮಷಿನ್ ಅಲ್ಲಿ ಸೊ ನಂಬರ್ಸ್ ಅಲ್ಲಿ ಬರುತ್ತೆ, ಓಕೆನಾ. ಅದು ಏನಾಗುತ್ತೆ, ರಿಪೀಟೆಡ್ ಇರುತ್ತೆ. ಬೋಲ್ಟ್ಸ್ ಅಥವಾ ನಟ್ಸ್ ಏನಿರುತ್ತೆ ಅದು ರಿಪೀಟೆಡ್ ಇರುತ್ತೆ. ಅವನ್ನ ರಿಪೀಟೆಡ್ ಆಗಿ ನಾವು ಡ್ರಾ ಮಾಡ್ತಾ ಇದ್ರೆ ಇಟ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್. ಮತ್ತೆ ಏನಾಗುತ್ತೆ, ಅದು ಫುಲ್ ಡೀಟೇಲ್ ಅಲ್ಲಿ ಡ್ರಾ ಮಾಡೋದ್ರಿಂದ ಸೊ ಆ ಡ್ರಾಯಿಂಗ್ ಏನಾಗುತ್ತೆ, ಇಟ್ ಈಸ್ ಡಿಫಿಕಲ್ಟ್ ಟು ರೀಡ್ ಮಾಡೋದಕ್ಕೆ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಸೊ ಓವರ್ ದ ಇಯರ್ಸ್ ಎ ಡ್ರಾಫ್ಟ್ಮ್ಯಾನ್ ಹ್ಯಾವ್ ಡೆವಲಪ್ಡ್ many conventions or symbols to replace the detailed representation of the feature. So again, feature ಅಂತಂದ್ರೆ a screw thread. ಆ screw thread ಏನಿದೆ ಆ ರಿಪೀಟೆಡ್ ಇರ್ಬೋದು. ಸೊ ಅದ್ರದ್ದು ಡೀಟೇಲ್ ರೆಪ್ರೆಸೆಂಟೇಷನ್ ನ, ಓಕೆನಾ, ಒಂದು ಫೀಚರ್ದು ಡೀಟೇಲ್ ರೆಪ್ರೆಸೆಂಟೇಷನ್ ನ ಏನ್ ಮಾಡ್ತಾರೆ, ಒಂದು ಕನ್ವೆನ್ಷನ್ ಅಥವಾ ಸಿಂಬಲ್ಸ್ ಇಂದ ರಿಪ್ಲೇಸ್ ಮಾಡ್ತಾರೆ. ಸೊ ಅದನ್ನ ಡೆವಲಪ್ ಮಾಡ್ತಾರೆ ಯಾರು, ಡ್ರಾಫ್ಟ್ಮ್ಯಾನ್ಸ್ ಡೆವಲಪ್ many conventions or symbols na develop ಮಾಡ್ತಾರೆ. So that convention represents the that feature na represent ಮಾಡುತ್ತೆ. So these conventions become standards on the right international basis ಅಲ್ಲಿ standardized ಆಗುತ್ತೆ. So hence certain drawing conventions are used to represent materials and machine elements in engineering. ಸೊ ನಾವೇನ್ ಮಾಡ್ತೀವಿ, ಡಿಫ್ರೆಂಟ್ ಕನ್ವೆನ್ಷನ್ಸ್ ನ ಯೂಸ್ ಮಾಡ್ತೀವಿ ಡ್ರಾಯಿಂಗ್ಸ್ ಅಲ್ಲಿ. ಏನಕ್ಕೆ, ಮೆಟೀರಿಯಲ್ಸ್ ನ ರೆಪ್ರೆಸೆಂಟ್ ಮಾಡೋದಕ್ಕೆ ಅಥವಾ ಮಷಿನ್ ಎಲಿಮೆಂಟ್ಸ್ ನ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಡ್ರಾಯಿಂಗ್ ಅಲ್ಲಿ ನಮ್ಮ ವೇರಿಯಸ್ ಕನ್ವೆನ್ಷನ್ಸ್ ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್, ಸ್ಟ್ಯಾಂಡರ್ಡ್ ಕನ್ವೆನ್ಷನ್ ಆಫ್ ಡಿಫ್ರೆಂಟ್ ಮೆಟೀರಿಯಲ್ಸ್. ಸೊ ನಾವು ಇಂಜಿನಿಯರಿಂಗ್ ಅಪ್ಲಿಕೇಶನ್ ಅಂತ ಅಂದಾಗ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ಅಲ್ಲಿ ವಿ ಯೂಸ್ ವೆರೈಟಿ ಆಫ್ ಮೆಟೀರಿಯಲ್ಸ್ to manufacture a machine component. ಒಂದು ಮಷಿನ್ ಅಂತ ಬಂದ್ರೆ ಅದ್ರಲ್ಲಿ ನಂಬರ್ ಆಫ್ ಕಾಂಪೊನೆಂಟ್ಸ್ ಇರುತ್ತೆ. ಆ ನಂಬರ್ ಆಫ್ ಕಾಂಪೊನೆಂಟ್ಸ್ ಏನಿರುತ್ತೆ ಅದು ಡಿಫ್ರೆಂಟ್ ಮೆಟೀರಿಯಲ್ಸ್ ಇಂದ ಏನ್ ಮಾಡಿರ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅದನ್ನ ನಾನು ಡ್ರಾಯಿಂಗ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ ಸೊ ಏನಾಗ್ತದೆ, ಸೊ ನಮ್ಗೆ ಡಿಫ್ರೆಂಟ್ ಕನ್ವೆನ್ಷನ್ಸ್ ಬೇಕಾಗ್ತದೆ. ಸೊ ದಟ್ ಇಟ್ ಈಸ್ ಪ್ರಿಫರಬಲ್ ಟು ಹ್ಯಾವ್ ಡಿಫ್ರೆಂಟ್ ಕನ್ವೆನ್ಷನ್ಸ್ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ವೇರಿಯಸ್ ಮಟೀರಿಯಲ್ಸ್. ಸೊ ಅಂದ್ರೆ ಡಿಫ್ರೆಂಟ್ ಕನ್ವೆನ್ಷನ್ಸ್ ನ ಯೂಸ್ ಮಾಡ್ತಾರೆ ಏನಕ್ಕೆ, ವೇರಿಯಸ್ ಮೆಟಲ್ ನ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ. ಓಕೆ, ಸೊ ದಿಸ್ ಟೇಬಲ್ ಗಿವ್ಸ್ ದ ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್ ಆಫ್ ವೇರಿಯಸ್ ಮೆಟೀರಿಯಲ್ಸ್. ಸೊ ಅದರಲ್ಲಿ ಫಸ್ಟ್ ಒನ್ ಮೆಟಲ್ಸ್. ಸೊ ಮೆಟಲ್ಸ್ ಅಲ್ಲಿ ಏನು, ಸ್ಟೀಲ್, ಕ್ಯಾಸ್ಟ್ ಐರನ್, ಕಾಪರ್ ಅಂಡ್ ಇಟ್ಸ್ ಅಲಾಯ್ಸ್, ಅಲ್ಯೂಮಿನಿಯಂ ಅಂಡ್ ಇಟ್ಸ್ ಅಲಾಯ್ಸ್ ನ ನಾವು ಯಾವ ತರ ಕನ್ವೆನ್ಷನಲ್ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಸೊ ಲೈಕ್ ದಿಸ್ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅದ್ರದ್ದು ಔಟರ್ ಎಡ್ಜಸ್ಗೆ 45 ಡಿಗ್ರಿ ನಾವು ಲೈನ್ ನ ಪ್ಯಾರಲಲ್ಲಿ ಡ್ರಾ ಮಾಡ್ತಾ ಹೋಗುತ್ತೆ. ಸೊ ದಟ್ ಗಿವ್ಸ್ ದ ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್ ಆಫ್ ದೀಸ್ ಮೆಟೀರಿಯಲ್ಸ್. So this
conventional representation. So this one. So this conventional representation gives, this is the conventional representation of, so lead, zinc, tin, white metal, etc. ಸೊ ಅದೇ ತರ ನಾವು ಬ್ರಾಸ್ ಅಂಡ್ ಬ್ರಾನ್ಸ್ ನ ಸೊ ಈ ತರ ನಾವು ಏನ್ ಮಾಡ್ತೀವಿ, ರೆಪ್ರೆಸೆಂಟ್ ಮಾಡ್ತೀವಿ ಕನ್ವೆನ್ಷನ್. ಓಕೆ. ಸೊ ನೆಕ್ಸ್ಟ್ ಗ್ಲಾಸ್. ಗ್ಲಾಸ್ ನ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ, ಸೊ ದಿಸ್ ಇಸ್ ಹೌ ವಿ ರೆಪ್ರೆಸೆಂಟ್ ದ ಗ್ಲಾಸ್ ಕನ್ವೆನ್ಷನ್. ಓಕೆ. ಸೊ ನೆಕ್ಸ್ಟ್ ಪ್ಯಾಕಿಂಗ್ ಅಂಡ್ ಇನ್ಸುಲೇಟಿಂಗ್ ಮೆಟೀರಿಯಲ್ಸ್. ಪ್ಯಾಕಿಂಗ್ ಅಂಡ್ ಇನ್ಸುಲೇಟಿಂಗ್ ಮೆಟೀರಿಯಲ್ಸ್. ಸೊ ಅದರಲ್ಲಿ porcelain, stoneware, marbles, slate, etc. So usually ನೀವು stoneware, marble, slate ನೋಡಿರ್ತೀರಾ, ರೈಟ್? ಸೊ ಅವನ್ನ ನಾವು ಡ್ರಾಯಿಂಗ್ ಅಲ್ಲಿ ಕನ್ವೆನ್ಷನಲಿ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಲೈಕ್ ದಿಸ್. ಓಕೆ, ರೈಟ್? ಅದೇ ತರ asbestos, fiber, felt, synthetic resin products, paper, cork, linoleum, rubber, leather, wax, insulating and filling materials, etc. ಸೊ ಇವನ್ನ ನಾವು ಲೈಕ್ ದಿಸ್ ರೆಪ್ರೆಸೆಂಟ್ ಮಾಡ್ತೀವಿ. ನೋಡ್ರಿ, ಈ ಡ್ರಾಯಿಂಗ್ ಇದೆಯಲ್ಲ, ಈ ತರ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಲಿಕ್ವಿಡ್ಸ್ ಅಂತಂದ್ರೆ ವಾಟರ್ ಆಗಿರ್ಬೋದು, ಆಯಿಲ್, ಪೆಟ್ರೋಲ್, ಕೆರೋಸಿನ್, ಎಕ್ಸೆಟ್ರಾ. ಸೊ ಈ ಲಿಕ್ವಿಡ್ಸ್ ನ ವಿ ವಿಲ್ ರೆಪ್ರೆಸೆಂಟ್ ಲೈಕ್, ಓಕೆ, ಲೈಕ್ ದಟ್ ವುಡ್ ಆರ್ ಪ್ಲೈವುಡ್, ಎಕ್ಸೆಟ್ರಾ. ವುಡ್ ಮೆಟೀರಿಯಲ್ಸ್, ವುಡ್ ರಿಲೇಟೆಡ್ ಮೆಟೀರಿಯಲ್ಸ್ ಏನಿದಾವೆ, ಸೊ ಅವನ್ನ ನಾವು ಲೈಕ್ ದಿಸ್ ಈ ತರ ನಾವು ಕನ್ವೆನ್ಷನ್ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅದೇ ತರ ಕಾಂಕ್ರೀಟ್ ಅಂತಂದ್ರೆ ಇಟ್ಸ್ ಮಿಕ್ಸ್ಚರ್ ಆಫ್ ಸಿಮೆಂಟ್, ಸ್ಯಾಂಡ್ ಅಂಡ್ ಗ್ರಾವೆಲ್ ಅಂತ ಗೊತ್ತಿದೆ ನಮ್ಗೆ. ಸೊ ಅದನ್ನ ನಾವು ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ, ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ. ನೆಕ್ಸ್ಟ್ ಇಸ್ ಸ್ಟ್ಯಾಂಡರ್ಡ್ ಕನ್ವೆನ್ಷನ್ ಆಫ್ ವೇರಿಯಸ್ machine components. When the drawing of a component in its true projection involves a lot of time, its convention may be used to represent actual component. ಒಂದು ಕಾಂಪೊನೆಂಟ್ ನ ಅದ್ರ ಟ್ರೂ ಪ್ರೊಜೆಕ್ಷನ್ ಗೆ ಡ್ರಾ ಮಾಡಬೇಕು ಅಂತ ಅಂದ್ರೆ ಅದು ಏನೋ ಇಟ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್, ಅದು ತುಂಬಾ ಟೈಮ್ ತಗೊಳುತ್ತೆ. ಸೊ ದಟ್ ಆ ಕನ್ವೆನ್ಷನ್ಸ್ ನ ಯೂಸ್ ಮಾಡ್ತಾರೆ. ಕನ್ವೆನ್ಷನ್ಸ್ ನ ಮಷಿನ್ ನ ರೆಪ್ರೆಸೆಂಟ್ ಮಾಡಬೇಕು ಅಂದ್ರೆ ಕನ್ವೆನ್ಷನ್ ನ ಯೂಸ್ ಮಾಡ್ತಾರೆ ಟು ರೆಪ್ರೆಸೆಂಟ್ ದ ಆಕ್ಚುಯಲ್ ಕಾಂಪೊನೆಂಟ್. ಆ ಕನ್ವೆನ್ಷನ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಆ ಕಾಂಪೊನೆಂಟ್ ಆಕ್ಚುಯಲ್ ಏನಿರುತ್ತೆ ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ. So that means, right, its convention may be a machine to convention na use ಮಾಡ್ತಾರೆ, ಅದನ್ನ represent. So next ಅದರಲ್ಲಿ knurling products. ನಾವು knurling products ಡ್ರಾಯಿಂಗ್ ಅಲ್ಲಿ ಯಾವ ತರ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ನೋಡೋಣ. ಸೊ knurling ಅಂದ್ರೆ ಏನು? ಸೊ knurling is a manufacturing process typically conducted on lathe. ನಾವು knurling ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್, ಅದನ್ನ ಯಾವ್ದ್ರಲ್ಲಿ ಮಾಡ್ತೀವಿ, ಲೇತ್ ಮಷಿನ್ಸ್ ಅಲ್ಲಿ ಮಾಡ್ತೀವಿ. ಅಕಾರ್ಡಿಂಗ್ ಟು ದ ಪ್ಯಾಟರ್ನ್ಸ್ ಪ್ರೊಡ್ಯೂಸ್, ಒಂದು ಪ್ರಾಡಕ್ಟ್ ಮೇಲೆ ಆ ಪ್ಯಾಟರ್ನ್ಸ್ ಯಾವ ತರ ಪ್ರೊಡ್ಯೂಸ್ ಆಗ್ತವೆ, ಪ್ಯಾಟರ್ನ್ಸ್ ಪ್ರೊಡ್ಯೂಸ್ ಆಗ್ತಾವಲ್ಲ, ಆ ಪ್ಯಾಟರ್ನ್ಸ್ ಮೇಲೆ ನರ್ಲಿಂಗ್ ನ ನಾವು 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಸ್ಟ್ರೈಟ್ ನರ್ಲಿಂಗ್, ರೈಟ್, ಸ್ಟ್ರೈಟ್ ನರ್ಲಿಂಗ್. ಇನ್ನೊಂದು ಕ್ರಾಸ್ ನರ್ಲಿಂಗ್, ರೈಟ್, ಅಂಡ್ ಅನದರ್ ಒನ್ ಇಸ್ ಸ್ಪೈರಲ್ ಡೈಮಂಡ್ ನರ್ಲಿಂಗ್ ಅಂತ ನಾವು ಕ್ಲಾಸಿಫೈ ಮಾಡ್ತೀವಿ. ಓಕೆ. ಸೊ ದಿಸ್ ಫಿಗರ್ ಶೋಸ್ ದ ಸ್ಟ್ರೈಟ್ ನರ್ಲಿಂಗ್ ಪ್ರಾಡಕ್ಟ್ಸ್. ಸ್ಟ್ರೈಟ್ ನರ್ಲಿಂಗ್ ಪ್ರಾಡಕ್ಟ್ ನ ತೋರಿಸ್ತೀವಿ. ಸೊ ಇಲ್ಲಿ ನೋಡ್ರಿ, ಸಮ್ ಪಾರ್ಟ್ಸ್ ನಾನು ಎಕ್ಸಾಂಪಲ್ ಆಗಿ ಸ್ಲೈಡ್ ಅಲ್ಲಿ ಹಾಕಿದ್ದೀನಿ. ಸೊ ಇವು ಸ್ಟ್ರೈಟ್ ನರ್ಲಿಂಗ್ ಪ್ರಾಡಕ್ಟ್ಸ್. ಸೊ ಸ್ಟ್ರೈಟ್ ಇದೆ, ಓಕೆನಾ, ರೂಸು ಸ್ಟ್ರೈಟ್ ಆಗಿ ಏನಾಗುತ್ತೆ, ಇಂಡೆಂಟೇಷನ್ ಆಗಿರುತ್ತೆ, ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಇಫ್ ಇಟ್ ಇಸ್ ಕ್ರಾಸ್ ಇತ್ತು ಅಂತಂದ್ರೆ, ರೈಟ್, ಕ್ರಾಸ್ ಇತ್ತು ಅಂತಂದ್ರೆ ಅದನ್ನ ನಾವು ಕ್ರಾಸ್ ನರ್ಲಿಂಗ್ ಅಂತ ಕರಿತೀವಿ. ಸೊ ಅದೇ ಬೋತ್ ಸೈಡ್ ಕ್ರಾಸ್ ಇತ್ತು ಅಂತಂದ್ರೆ ಅದನ್ನ ಡೈಮಂಡ್ ನರ್ಲಿಂಗ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ component which has a, there is knurled component, okay, which has straight knurling. So ನಾವು ಕನ್ವೆನ್ಷನ್ ಅನ್ನು ನಾವು ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈಗ ನಾವು ಈಗ ಸ್ಟ್ರೈಟ್ ಲೈನ್ಸ್ ನ ಡ್ರಾ ಮಾಡ್ತಾ ಹೋದ್ರೆ, ತುಂಬಾ ಸ್ಟ್ರೈಟ್ ಲೈನ್ ಡ್ರಾ ಮಾಡ್ತಾ ಹೋಗಿ ಆಕ್ಚುಯಲ್ ನ ಡ್ರಾ ಮಾಡಿದ ಡ್ರಾಯಿಂಗ್ ಅಲ್ಲಿ ಇಟ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್. ಸೊ ನಾವು ಕನ್ವೆನ್ಷನ್ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ ನೋಡಿ, ಒಂದು 3-4 ಲೈನ್ ನ ರೆಪ್ರೆಸೆಂಟ್ ಮಾಡಿ, ರೈಟ್, 3-4 ಲೈನ್ ನ ರೆಪ್ರೆಸೆಂಟ್ ತೋರಿಸ್ತಾ ಇದೀವಿ ಡ್ರಾಯಿಂಗ್ ಅಲ್ಲಿ. ಸೊ ದಟ್ ದಿಸ್ ದ ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್ ಆಫ್ ವಾಟ್ ಸ್ಟ್ರೈಟ್ ನರ್ಲಿಂಗ್. ಸೊ ಮೀನ್ಸ್ ಇದೇನ್ ರೆಪ್ರೆಸೆಂಟ್ ಮಾಡುತ್ತೆ, ಈ ಪೋರ್ಷನ್ ಏನಿದೆ ಇದು ಸ್ಟ್ರೈಟ್ ನರ್ಲಿಂಗ್ ಇದೆ ಈ ಪೋರ್ಷನ್ ಅಲ್ಲಿ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದೇ ತರ ಡೈಮಂಡ್ ನರ್ಲಿಂಗ್ ಇದು ಬಂದ್ರೆ, ರೈಟ್,
ಡೈಮಂಡ್ ನರ್ಲಿಂಗ್ ಬಂದ್ರೆ ಸೊ ಇದು ಈ ತರ ಇರುತ್ತೆ, ಡೈಮಂಡ್ ಶೇಪ್ ಅಲ್ಲಿ ನಿಮಗೆ ನರ್ಲಿಂಗ್ ಸಿಗುತ್ತೆ. ದಟ್ ಈಸ್ ಲೈಕ್ ದಿಸ್. ಸೊ ಇದು ಪಾರ್ಟ್ ಕಾಂಪೋನೆಂಟ್ ವಿಚ್ ಆಸ್ ಡೈಮಂಡ್ ನರ್ಲಿಂಗ್, ರೈಟ್. ದಿಸ್ ಇಸ್ ಹೌ ವಿ ರೆಪ್ರೆಸೆಂಟ್ ದ ಡೈಮಂಡ್ ನರ್ಲಿಂಗ್, ರೈಟ್. ಸೊ ಇದೇನಾದ್ರು ನಾವು ಈ ತರ ಡ್ರಾ ಮಾಡ್ತಾ ಕೂತ್ಕೊಂಡ್ರೆ ಏನಾಗುತ್ತೆ, ಇಟ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್. ಸೊ ದಟ್ ರೈಟ್ ನಾವು ಸ್ವಲ್ಪ ಪೋರ್ಷನ್ಸ್ ನಾವು ಅಷ್ಟೇ ಇದನ್ನ ಡೈಮಂಡ್ ನ ತೋರಿಸ್ತೀವಿ. ಸೊ ದಟ್ ಮೀನ್ಸ್ ಈ ಪೋರ್ಷನ್ ಏನಿದೆ ಇದು ಡೈಮಂಡ್ ನರ್ಲಿಂಗ್ ಇದೆ ಈ ಪೋರ್ಷನ್ ಅಲ್ಲಿ ಅಂತ. ಸೊ ನಮ್ಗೆ ಎಕ್ಸಾಂಪಲ್ ತಗೊಂಡ್ರೆ ನಿಮ್ಮನೆ ಡೋರ್ ಹ್ಯಾಂಡಲ್ಸ್ ಅಲ್ಲಿ ಈ ತರ ನರ್ಲಿಂಗ್ ಇರುತ್ತೆ ಯೂಶುವಲಿ ನೀವು ನೋಡ್ತಾ. ಸೊ ನಾವು ನರ್ಲಿಂಗ್ ನ ಏನಕ್ಕೆ ಮಾಡ್ತೀವಿ ಅಂತಂದ್ರೆ, ಸೊ ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್. ಹ್ಯಾಮರ್ ಇದೆ, ಹ್ಯಾಮರ್ ಸರ್ಫೇಸ್ ಏನಾದ್ರು ಸ್ಮೂತ್ ಇತ್ತು ಅಂತಂದ್ರೆ ಏನಾಗುತ್ತೆ, ಅದು ಸ್ಲಿಪ್ ಆಗೋದು ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ಅದ್ರ ಮೇಲೆ ಏನಿರುತ್ತೆ ಅದ್ರ ಮೇಲೆ ನಾವು ನರ್ಲಿಂಗ್ ನ ಮಾಡಿದ್ರೆ ಸೊ ಅದಕ್ಕೆ ನಮಗೆ ಗ್ರಿಪ್ ಸಿಗುತ್ತೆ, ಅದನ್ನ ಹೋಲ್ಡ್ ಮಾಡೋದಕ್ಕೆ ಗ್ರಿಪ್ ಸಿಗುತ್ತೆ. ಸೊ ದಟ್ಸ್ ವೈ ಸೊ ಒಂದು ಪ್ರಾಡಕ್ಟ್ ಅಲ್ಲಿ ಗ್ರಿಪ್ ಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ, ಆ ಹ್ಯಾಂಡಲ್ಸ್ ಮೇಲೆ ನಾವೇನ್ ಮಾಡ್ತೀವಿ, ನರ್ಲಿಂಗ್ ನ ಪ್ರೊಡ್ಯೂಸ್ ಮಾಡ್ತೀವಿ. ಓಕೆ, ರೈಟ್. So next is spline shafts. Spline shafts are mechanical components that provide anti-rotation when functioning as linear guide or otherwise transmit torque. Right? Spline shafts are ಇದೊಂದು ಮೆಕ್ಯಾನಿಕಲ್ ಡಿವೈಸ್ ದಟ್ ಈಸ್ ಯೂಸ್ ಟು ದಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಟಾರ್ಕ್ ನ ಟ್ರಾನ್ಸ್ಮಿಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಓಕೆನಾ. ಸೊ ಇದು ಏನು ಅಂತಂದ್ರೆ ಒಂದು ಶಾಫ್ಟ್ ಮೇಲೆ ಟೀತ್ಸ್ ನ ಕಟ್ ಮಾಡ್ತಾರೆ, ದಟ್ ಇಸ್ ಕಾಲ್ಡ್ ಸ್ಪ್ಲೈನ್ಸ್ ಅಂತ ಕರಿತೀವಿ. ಸೊ ಥ್ರೂಔಟ್ ದ ಲೆಂತ್ ಏನ್ ಮಾಡ್ತಾರೆ, ಸ್ಪ್ಲೈನ್ಸ್ ಅಥವಾ ಟೀತ್ ನ ಕಟ್ ಮಾಡ್ತಾರೆ, ದಟ್ ಇಸ್ ಗ್ರೂವ್ಸ್ ನ ಮಾಡ್ತಾರೆ. ಸೊ ದಿಸ್ ಇಸ್ ದ ವಾಟ್ ಫಿಮೇಲ್ ಸ್ಪ್ಲೈನ್ ಶಾಫ್ಟ್. ಅಂಡ್ ಅದೇ ತರ ಇದು ಮೇಲ್ ಶಾಫ್ಟ್, ಸ್ಪ್ಲೈನ್ ಶಾಫ್ಟ್. ಇದರಲ್ಲಿ ಇಂಟರ್ನಲ್ಲಿ ಗ್ರೂವ್ಸ್ ನ ಕಟ್ ಮಾಡಿರ್ತಾರೆ ಥ್ರೂಔಟ್ ದ ಲೆಂತ್, ಅಂಡ್ ದಿಸ್ ಇಸ್ ಎಕ್ಸ್ಟರ್ನಲಿ ನಾವು ಕಟ್ ಮಾಡಿರ್ತಾರೆ. ಸೊ ವೆನ್ ಇಟ್ ಮೆಷರ್ಸ್ ವಿತ್ ದಿಸ್ ಫಿಮೇಲ್ ಒನ್, ಸೊ ಇದರಲ್ಲಿ ಏನಾಗುತ್ತೆ, ಪವರ್ ನ ಟ್ರಾನ್ಸ್ಮಿಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಬಟ್ ಲೀನಿಯರ್ಲಿ ಇದು ಮೂವ್ಮೆಂಟ್ ಆಗುತ್ತೆ. ಸೊ ದಟ್ ಅಡ್ಜಸ್ಟ್ ಆಗುತ್ತೆ, ಟೂ ಡಿವೈಸ್ ಮಧ್ಯೆ ಲೆಂತ್ ಅಡ್ಜಸ್ಟ್ ಆಗುತ್ತೆ. ಓಕೆನಾ. ಸೊ ದಿಸ್ ಇಸ್ ದ ಕಾಂಪೊನೆಂಟ್ ವಿಚ್ ಆಸ್ ದ ಸ್ಪ್ಲೈನ್ಸ್. ದಿಸ್ ಇಸ್ ದ ಸ್ಪ್ಲೈನ್ ಕಾಂಪೊನೆಂಟ್. ಓಕೆನಾ, ಸ್ಪ್ಲೈನ್ ಶಾಫ್ಟ್. ಸೊ ಇದರಲ್ಲಿ ಟೀತ್ಸ್ ಕಟ್ ಆಗಿರುತ್ತೆ ಥ್ರೂಔಟ್ ದ ಲೆಂತ್. ಸೊ ಹಿಯರ್ ದ ಎಕ್ಸಾಂಪಲ್. ಸೊ ಇದೇನಾಗುತ್ತೆ, ನಾವು ಡ್ರಾಯಿಂಗ್ ಅಲ್ಲಿ ಫುಲ್ ಟೀತ್ಸ್ ನ ಬರೀತಾ ಕುಳಿತುಕೊಂಡ್ರೆ ಏನಾಗುತ್ತೆ, ಸೊ ಇಟ್ ಟೇಕ್ಸ್ ಲಾಸ್ ಆಫ್ ಟೈಮ್. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಸೊ ಈ ತರ ಕನ್ವೆನ್ಷನ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಬೈ ಶೋಯಿಂಗ್ 1 or 2 ಟೀತ್ಸ್ ಅಂಡ್ ಒಂದು ಸರ್ಕಲ್ ನ ತೋರಿಸೋದ್ರಿಂದ. ಸೊ ದಿಸ್ ರೆಪ್ರೆಸೆಂಟ್, ಸೊ ಆನ್ ದಿಸ್ ಸರ್ಕಂಫರೆನ್ಸ್ ಈ ತರ ಟೀತ್ಸ್ ಇದಾವೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ ಡ್ರಾಯಿಂಗ್. ಓಕೆ, ರೈಟ್. ಸೊ ನಾವು ಯೂಸ್ವಲಿ ಸ್ಪ್ಲೈನ್ ಶಾಫ್ಟ್ ನ ಎಲ್ಲಿ ನೋಡಿರ್ತೀವಿ ಅಂತ, ಎಲ್ಲಿ ಯೂಸ್ ಮಾಡ್ತಾರೆ, ಪ್ರೊಪೆಲ್ಲರ್ ಶಾಫ್ಟ್. ಆಟೋಮೊಬೈಲ್ಸ್ ಅಲ್ಲಿ ಪ್ರೊಪೆಲ್ಲರ್ ಶಾಫ್ಟ್ ಎಲ್ಲಿರುತ್ತೆ ಅಂತಂದ್ರೆ ಗೇರ್ ಬಾಕ್ಸ್ ಮತ್ತೆ ಡಿಫರೆನ್ಷಿಯಲ್ ಮತ್ತೆ ಪವರ್ ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅಂಡ್ ಆಲ್ಸೋ ಎಲ್ಲಿರುತ್ತೆ ಅಂತಂದ್ರೆ ಆಕ್ಸಲ್ಸ್ ಅಲ್ಲಿ ಇರುತ್ತೆ, ರಿಯರ್ ಆಕ್ಸಲ್ಸ್ ಅಲ್ಲಿ ಇದು ಈ ತರ ಶಾಫ್ಟ್ಸ್ ಗಳು ಇರ್ತವೆ. ಓಕೆ. ಸೊ ನೆಕ್ಸ್ಟ್ ಸ್ಕ್ವೈರ್ ಆನ್ ಶಾಫ್ಟ್ಸ್. ಸೊ ಹಿಯರ್ ಓಕೆ ನೋಡಿ, ಇಲ್ಲಿ ಶಾಫ್ಟ್ ಇದೆ, ಅದರಲ್ಲಿ ಸಮ್ ಪೋರ್ಷನ್ ಏನಿದೆ ಸ್ಕ್ವೈರ್ ಇದೆ. ಓಕೆನಾ. ಸೊ ಜನರಲಿ ಫಾರ್ ಟ್ರಾನ್ಸ್ಮಿಷನ್ ಆಫ್ ಪವರ್ ನ ಟ್ರಾನ್ಸ್ಮಿಟ್ ಮಾಡಬೇಕು ಅಂತಂದ್ರೆ ಯೂಸ್ ಸರ್ಕ್ಯುಲರ್ ಶಾಫ್ಟ್ಸ್. ಇನ್ ಸಮ್ ಕೇಸಸ್ ಸಮ್ ಪೋರ್ಷನ್ ಆಫ್ ದ ಶಾಫ್ಟ್, ಸಮ್ ಪೋರ್ಷನ್ ಏನಿರುತ್ತೆ ಅದನ್ನ ಸರ್ಕ್ಯುಲರ್ ಮಾಡಿದ್ರೆ, ಇನ್ ಸಮ್ ಪೋರ್ಷನ್ ರಿಮೈನಿಂಗ್ ಪೋರ್ಷನ್ ಏನಿರುತ್ತೆ ಮೇಡ್ ಸ್ಕ್ವೈರ್. ಸೊ ಈ ಸ್ಕ್ವೈರ್ ಮಾಡೋದ್ರಿಂದ ಏನಾಗುತ್ತೆ, ರೈಟ್, ಟ್ವಿಸ್ಟಿಂಗ್ ಏನಾಗುತ್ತೆ, ಟ್ವಿಸ್ಟ್. ಈಗ ಸರ್ಕ್ಯುಲರ್ ಅಂತಂದ್ರೆ ಇದು ಟ್ವಿಸ್ಟಿಂಗ್ ರೆಸಿಸ್ಟೆನ್ಸ್ ಆಗ್ತದೆ. ಓಕೆನಾ. ಸೊ ಇಯರ್ ಇದು ಸ್ಕ್ವೈರ್ ಮಾಡೋದ್ರಿಂದ ಏನಾಗುತ್ತೆ, ಟ್ವಿಸ್ಟಿಂಗ್ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಮೀನ್ಸ್ ಹೈಯರ್ ಟಾರ್ಷನ್ ಸ್ಟ್ರೆಂತ್ ಇರುತ್ತೆ. ಈ ಪಾರ್ಟ್ಗೆ ಹೈಯರ್ ಟಾರ್ಷನ್ ಸ್ಟ್ರೆಂತ್ ಇರುತ್ತೆ ಅಂಡ್ ಈಸಿಯಾಗಿ ನಾವು ಕ್ಲ್ಯಾಂಪ್ ಮಾಡ್ತೀವಿ. ಅದರಿಂದ ಏನ್ ಮಾಡ್ತಾರೆ, ಸಮ್ ಪೋರ್ಷನ್ ಆಫ್ ದ ಶಾಫ್ಟ್ ಇಸ್ ಮೇಡ್ ಸರ್ಕ್ಯುಲರ್ ಅಂಡ್ ಸಮ್ ಪೋರ್ಷನ್ ಆಫ್ ದ ಶಾಫ್ಟ್ ಮೇಡ್ ಸ್ಕ್ವೈರ್ ಸೆಕ್ಷನ್ ಅಲ್ಲಿ ಮಾಡ್ತಾರೆ. ಯೂಶುವಲಿ ದಿಸ್ ಟೈಪ್ ಆಫ್ ಶಾಫ್ಟ್ಸ್ ಫಿಕ್ಸ್ ಮಾಡೋದಕ್ಕೆ ತುಂಬಾ ಈಸಿ ಇರುತ್ತೆ. ಫಿಕ್ಸ್ ಮಾಡ್ತಾರೆ, ಈ ಪಾರ್ಟ್ ನ ಫಿಕ್ಸ್ ಮಾಡ್ತಾರೆ
ಆಮೇಲೆ ಈ ಪಾರ್ಟ್ ಮೇಲೆ ಏನ್ ಮಾಡ್ತಾರೆ, ಬೇರಿಂಗ್ ನ ಕೂರಿಸಿ ಅದ್ರ ಮೇಲೆ ಏನ್ ಮಾಡ್ತಾರೆ, ಪುಲ್ಲಿ ಅಥವಾ ಏನಾದ್ರು ಒಂದು ಡ್ರೈವಿಂಗ್ ಅಥವಾ ಡ್ರಿವನ್ ಇದನ್ನ ಏನ್ ಮಾಡ್ತಾರೆ, ಸೊ ಮೌಂಟ್ ಮಾಡ್ತಾರೆ. ಓಕೆನಾ. ಸೊ ದಿಸ್ ಇಸ್ ದ ಕಾಂಪೊನೆಂಟ್ ವಿಚ್ ಆಸ್ ಎ square section, which has a square section. So this is the circular portion and this is the square portion, cross section. So this is the side view, this is the side view, this is the front view anta bandre, right? So ಅಥವಾ ಇದನ್ನ front view ಅಂತ ತಗೊಂಡು ಇದನ್ನ side view ಅಂತ ತಗೊಂಡ್ರೆ, so here, so the cross section side view ಅಲ್ಲಿ cross section ತೋರಿಸಿದ್ವಿ. ಸೊ ಈ ಪಾರ್ಟ್ cross section. ಓಕೆನಾ. ಸೈಡ್ ವ್ಯೂ ಇದು ಸರ್ಕ್ಯುಲರ್ ಇರುತ್ತೆ. ಸೊ ಅದೇ ತರ ಇದು ಸರ್ಕ್ಯುಲರ್ ಇದೆ, ರೈಟ್. ಈ ಸರ್ಕ್ಯುಲರ್ ಏನಿದೆ ಅದ್ಬಿಟ್ಟು ಸ್ಕ್ವೈರ್ ಸೆಕ್ಷನ್ ಏನಿದೆ ಅದನ್ನ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ಈ ತರ ಕ್ರಾಸ್ ಮಾರ್ಕ್ ಅಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ದಿಸ್ ಕ್ರಾಸ್ ಮಾರ್ಕ್ ಎಲ್ಲಿಂದ ಎಲ್ಲಿ ತನಕ ಕ್ರಾಸ್ ಮಾರ್ಕ್ಸ್ ಇರೋದು ಅದು ಡಯಾಗನಲ್ ಲೈನ್ಸ್ ಅಲ್ಲಿ ನಾವು ಕ್ರಾಸ್ ಲೈನ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದಟ್ ದಿಸ್ ಪೋರ್ಷನ್ ಈಸ್ ಸ್ಕ್ವೈರ್ ಇನ್ ಸೆಕ್ಷನ್. ದಿಸ್ ಪೋರ್ಷನ್ ಈಸ್ ಸ್ಕ್ವೈರ್ ಇನ್ ಸೆಕ್ಷನ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಿಯರ್ see here, okay, this portion is square in section, cross section square ಇದೆ ಅಂತ ಅರ್ಥ. Okay. So next is chain wheels. So ನಾವು chain wheels ನೋಡುತ್ತೀರಾ, chain wheel is a toothed wheel. It's a toothed wheel that measures with the chain. So this is the toothed wheel. ನೋಡಿ ಇಲ್ಲಿ teeth ಇದೆ, wheel ಅಲ್ಲಿ teeth ಇದೆ, right? ಸೊ ಅದೇನಾಗಿರುತ್ತೆ, ಈ ವೀಲು ಚೈನ್ ಜೊತೆ ಮೆಶ್ ಆಗಿರುತ್ತೆ. ಏನಕ್ಕೆ? ಟು ಟ್ರಾನ್ಸ್ಮಿಟ್ ಮೋಷನ್ ಫ್ರಮ್ ಒನ್ ಶಾಫ್ಟ್ ಟು ಅನದರ್ ಶಾಫ್ಟ್. ಸೊ ಅಂಡ್ ಪವರ್ ಫ್ರಮ್ ರೈಟ್ ಒಂದು ಶಾಫ್ಟ್ ಇಂದ ಅನದರ್ ಶಾಫ್ಟ್ಗೆ ಪವರ್ ನ ಟ್ರಾನ್ಸ್ಮಿಟ್ ಮಾಡೋದಕ್ಕೆ ನಾವು ಚೈನ್ ವೀಲ್ಸ್ ನ ಯೂಸ್ ಮಾಡ್ತೀವಿ. ಸೊ ವೆನ್ ಇದೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಕಾಮನ್ ಆಗಿ ವೆನ್ ದೇರ್ ಇಸ್ ಟೂ ಶಾಫ್ಟ್ ಮಧ್ಯೆ ಡಿಸ್ಟೆನ್ಸ್ ಕಡಿಮೆ ಇದ್ದಾಗ, ರೈಟ್, ಕಡಿಮೆ ಇದ್ದಾಗ ನಾವು ಈ ಚೈನ್ ವೀಲ್ಸ್ ನ ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ಸ್, ನೀವು ಚೈನ್ ವೀಲ್ಸ್ ಎಕ್ಸಾಂಪಲ್ಸ್ ನೋಡಿರ್ತಾರ. ಯೂಶುವಲಿ ಬೈಸಿಕಲ್ಸ್ ಅಲ್ಲಿ ಕಾಮನ್ ಆಗಿ ನೋಡ್ತೀವಿ. ದೆನ್ ಮೋಟಾರ್ ಸೈಕಲ್ಸ್, ಬೈಕ್ಗಳಲ್ಲಿ ಯೂಸ್ ಮಾಡ್ತೀವಿ. ಅಗ್ರಿಕಲ್ಚರಲ್ ಮಷಿನರಿಲಿ ನೋಡ್ತೀವಿ. ಮತ್ತೆ ಕನ್ವೇಯರ್ಸ್, ರೋಲಿಂಗ್ ಮಿಲ್ಸ್, ರೋಡ್ ರೋಲರ್ಸ್ ಎಕ್ಸೆಟ್ರಾ. ಸೊ ಆಕ್ಚುಲಿ ನೀವೆಲ್ಲ ಸೊ ಬೈಸಿಕಲ್ ಅಲ್ಲಿ ಕಾಮನ್ ಆಗಿ ನೋಡಿರ್ತೀರಾ. ಸೊ ದಿಸ್ ಇಸ್ ದ ಚೈನ್ ವೀಲ್. Right, this is how we represent conventionally the chain wheels. Chain wheels na idana ನಾವು represent ಮಾಡ್ತೀವಿ. Okay, right. So ನೋಡಿ teeth ಇದೆ. So ನಾವು teeth ನ over this circumference, right, circumference, full circumference ಅಲ್ಲಿ ಡ್ರಾ ಮಾಡೋದಕ್ಕೆ ಹೋದ್ರೆ it takes lots of time. So that we show, right, only two teeth ನ ತೋರಿಸ್ತೀವಿ. ಮತ್ತೆ ಏನ್ ಮಾಡಿದ್ವಿ, ಒಂದು ಪಿಚ್ ಸರ್ಕಲ್ ಮುಖಾಂತರ ಏನ್ ಮಾಡಿದ್ವಿ ಅದನ್ನ ರೆಪ್ರೆಸೆಂಟ್ ಮಾಡಿದ್ವಿ. ಸೊ ದಿಸ್ ಡಯಾಗ್ರಾಮ್ ಶೋಸ್ ದಿಸ್ ಟೀತ್ ಏನಿದೆ, ಈ ಟೀತ್ಸ್ ಏನಿದೆ ಇವು ಸರ್ಕಂಫರೆನ್ಸ್ ಅಲ್ಲಿ ಇದಾವೆ ಅಂತ ಅರ್ಥ. ಓಕೆನಾ, ರೈಟ್. ಸೊ ದಿಸ್ ಇಸ್ ಹೌ ವಿ ರೆಪ್ರೆಸೆಂಟ್ ಚೈನ್ ವೀಲ್. ಓಕೆ, ಚೈನ್ ವೀಲ್ಸ್ ಬಂತ ಅಂತಂದ್ರೆ ಸೊ ಇದು ಟೀತ್ಸ್ ಏನಿರುತ್ತೆ ಶಾರ್ಪ್ ಇರುತ್ತೆ. ಓಕೆನಾ, ಸ್ಪ್ರಾಕೆಟ್ ವೀಲ್ ಮತ್ತೆ ಚೈನ್ ವೀಲ್ಗೆ ಡಿಫ್ರೆನ್ಸ್ ಇದೆ. ಇದು ಚೈನ್ ವೀಲ್ಸ್ ಅಂತಂದ್ರೆ ಶಾರ್ಪ್ ಇರುತ್ತೆ, ಬಟ್ ಸ್ಪ್ರಾಕೆಟ್ ವೀಲ್ ಅಲ್ಲಿ ಡಿಫ್ರೆಂಟ್ ಇರುತ್ತೆ ಈ ಟೀತ್. ಓಕೆ, ರೈಟ್. ನೆಕ್ಸ್ಟ್ ಸ್ಪ್ರಿಂಗ್ಸ್. ಸೊ ಸ್ಪ್ರಿಂಗ್ಸ್ ಅಂದ್ರೆ ನಿಮ್ಗೆ ಗೊತ್ತಿದೆ, ನೋಡಿರ್ತೀರಾ. ಸ್ಪ್ರಿಂಗ್ ಇಸ್ ಡಿಫೈನ್ಡ್ ಆಸ್ ಅನ್ ಎಲಾಸ್ಟಿಕ್ ಬಾಡಿ whose function is to distort when loaded and to recover its original shape when the load is removed. So spring ಒಂದು ಮೆಕ್ಯಾನಿಕಲ್ ಎಲಿಮೆಂಟ್. ಸೊ ದಟ್ ಈಸ್ ಎಲಾಸ್ಟಿಕ್ ಬಾಡಿ. ಇಟ್ಸ್ ಎನ್ ಎಲಾಸ್ಟಿಕ್ ಬಾಡಿ. ಸೊ ಅದ್ರ ಫಂಕ್ಷನ್ ಏನು ಅಂತಂದ್ರೆ ಒಂದು ಲೋಡ್ ನ ಅಪ್ಲೈ ಮಾಡಿದಾಗ, ಲೋಡ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಅದು ಡಿಫಾರ್ಮೇಶನ್ ಆಗುತ್ತೆ. ರೈಟ್, ಡಿಫಾರ್ಮೇಶನ್ ಆಗುತ್ತೆ ಅಂತಂದ್ರೆ ದಟ್ ಮೀನ್ಸ್ ಡಿಸ್ಟಾರ್ಟ್ ಆಗುತ್ತೆ. ರೈಟ್, ಅದೇ ಲೋಡ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಅದು ಡಿಫಾರ್ಮ್ ಆಗಿ ಎನರ್ಜಿನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಅದೇ ಲೋಡ್ ನ ರಿಲೀಸ್ ಮಾಡಿದಾಗ ಇಟ್ ರಿಕವರ್ಸ್ ಇಟ್ಸ್ ಒರಿಜಿನಲ್ ಶೇಪ್. ಅದ್ರ ಒರಿಜಿನಲ್ ಶೇಪ್ ನ ರಿಕವರ್ ಮಾಡುತ್ತೆ ಲೋಡ್ ನ ಏನ್ ಮಾಡಿದಾಗ, ರಿಮೂವ್ ಮಾಡಿದಾಗ. ಸೊ ಹಾಗೆ ಅದೇನು ಸ್ಟೋರ್ ಮಾಡಿತ್ತು ಎನರ್ಜಿನ ಅದನ್ನ ಏನ್ ಮಾಡುತ್ತೆ, ರಿಲೀಸ್ ಮಾಡುತ್ತೆ. ಲೋಡ್ ನ ಎನರ್ಜಿನ ರಿಲೀಸ್ ಮಾಡುತ್ತೆ. ಸೊ ಟು ಡೂ ಸಮ್ ಫಂಕ್ಷನ್ಸ್. ಸೊ ಸ್ಪ್ರಿಂಗ್ಸ್ ವಿತ್ ಸ್ಕ್ವೈರ್ ಅಂಡ್ ಫ್ಲಾಟ್ ಎಂಡ್ಸ್ ನೋಡೋಣ. ರೈಟ್, ಸೊ ದಿಸ್ ಇಸ್ ದ ಸ್ಪ್ರಿಂಗ್ ವಿತ್ ಸ್ಕ್ವೈರ್ ಎಂಡ್. ಸೊ ದಿಸ್ ಇಸ್ ಹೌ ವಿ ರೆಪ್ರೆಸೆಂಟ್ ದ ಸ್ಪ್ರಿಂಗ್ಸ್ ವಿಚ್ ಆಸ್ ಅ ಸ್ಕ್ವೈರ್ ಎಂಡ್ ಕನ್ವೆನ್ಷನಲ್. ನೋಡಿ ಈ ತರ ನಾವು
ಸ್ಪ್ರಿಂಗ್ ವಿತ್ ಸ್ಕ್ವೇರ್ ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇದು ಸ್ಪ್ರಿಂಗ್ ವಿತ್ ಫ್ಲಾಟ್, ರೈಟ್? ಫ್ಲಾಟ್ ಅಂಡ್ ಸ್ಪ್ರಿಂಗ್ಸ್ ನ ನಾವು ಈ ತರ ರೆಪ್ರೆಸೆಂಟ್. ಓಕೆ, ಹಿಯರ್ ಸಿ ದ ಡಿಫರೆನ್ಸ್, ರೈಟ್? ಓಕೆ, ರೈಟ್? ಸೊ ಅದೇ ತರ ನೆಕ್ಸ್ಟ್ ಸಿಲಿಂಡ್ರಿಕಲ್ ಟೆನ್ಷನ್ ಸ್ಪ್ರಿಂಗ್ಸ್. Cylindrical tension spring. Tension spring usually designed with hooks. Designed with hooks. Hooks na end ಕೊಟ್ಟಿರ್ತಾರೆ, ಪ್ರೊವೈಡ್ ಮಾಡಿರ್ತಾರೆ ಇದರಲ್ಲಿ, right? Loops are end falls, right? This is the hooks. The main use of a tension spring is to absorb or store energy along with certain resistance to pulling force, right? So ಇದು ಎಲ್ಲಿ ಯೂಸ್ ಮಾಡ್ತಾರೆ? When there is a pulling force ಇರೋ ಕಡೆ ನಾವು ಯೂಸ್ ಮಾಡ್ತೀವಿ. ಸೊ ಏನಾಗುತ್ತೆ, when the tensile force, so ನಿಮಗೆ tensile force ಅಂದ್ರೆ ಗೊತ್ತಿರುತ್ತೆ, when tensile force applied on this hooks at the both ends ಏನಾಗುತ್ತೆ, ಇದು ಸ್ಟ್ರೆಚ್ ಆಗುತ್ತೆ. ಓಕೆ, ರೆಸಿಸ್ಟ್ ಮಾಡುತ್ತೆ, ಆ ಫೋರ್ಸ್ಗೆ ರೆಸಿಸ್ಟ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ದ ಕಾಂಪೊನೆಂಟ್, ರೈಟ್? ದಿಸ್ ಇಸ್ ಹೌ ದ ಕಾಂಪೊನೆಂಟ್ ಇಸ್, that is tension spring is. So this is the conventional representation of the tension spring. So here ನೋಡಿ ಲೈನ್ ಈ ತರ ಇದೆ, ರೈಟ್? ಸೊ ಒಂದು ರಿಂಗ್ ನ ತೋರಿಸಿ ಹೂಕ್ ನ ತೋರಿಸ್ತೀವಿ. ಸೊ ಬೋತ್ ಎಂಡ್ ಹುಕ್ಸ್ ಇರುತ್ತೆ, ಓಕೆನಾ, ರೈಟ್? ಬೋತ್ ಎಂಡ್ ಹುಕ್ಸ್ ಇರುತ್ತೆ, ಇಲ್ಲ ಒಂದ್ ಎಂಡ್ ಹುಕ್ಸ್ ಇರುತ್ತೆ, ರೈಟ್? ಸೊ ದಿಸ್ ಇಸ್ ದ ಡಯಾಮೆಟ್ರಿಕಲ್ ರೆಪ್ರೆಸೆಂಟೇಷನ್. ಓಕೆ, ದಿಸ್ ಇಸ್ ದ ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್. ಸೊ ನೀವು ಟೆನ್ಷನ್ ಸ್ಪ್ರಿಂಗ್ಸ್ ನ ಯೂಶುವಲಿ ಎಲ್ಲಿ ನೋಡಿರ್ತೀರಿ ಅಂತ, ರೈಟ್? ಸೊ ವೇಯಿಂಗ್ ಮಿಷಿನ್, ಸ್ಪ್ರಿಂಗ್ ಗೇಜಸ್, ರೈಟ್? ಅಥವಾ ಬೈಕ್ ಬ್ರೇಕ್ಸ್ ಗಳಲ್ಲಿ ನಾವು ಯೂಸ್ ಮಾಡ್ತೀವಿ, ಅಥವಾ ಬೈಕ್ ಸ್ಟ್ಯಾಂಡ್ಗಳು ನೋಡಿದ್ರ, ಅಥವಾ ಸೈಕಲ್ ಸ್ಟ್ಯಾಂಡ್ಸ್ಗಳು ನೋಡಿದ್ರ, ಸೈಡ್ ಸ್ಟ್ಯಾಂಡ್ಸ್ ಅಲ್ಲಿ ಟೆನ್ಷನ್ ಸ್ಪ್ರಿಂಗ್ಸ್ ನ ನಾವು ನೋಡ್ತೀವಿ, ರೈಟ್? ಓಕೆ, ಸೊ ನೆಕ್ಸ್ಟ್ ಇಸ್ cylindrical compression spring. So a compression spring is an open coil helical spring that offers resistance to compressive force applied axially. So compression spring ಅಂತಂದ್ರೆ, ಸೊ helical spring ಇದು, ಸೊ ಲೈಕ್ ದಟ್ ಟೆನ್ಷನ್ ಸ್ಪ್ರಿಂಗ್. ಸೊ ಅಲ್ಲಿ ನಾವೇನ್ ಮಾಡ್ತೀವಿ, ಆಕ್ಸಿಯಲ್ ಟೆನ್ಸೈಲ್ ಫೋರ್ಸ್ ಅಪ್ಲೈ ಮಾಡ್ತೀವಿ, ರೈಟ್? ಇಲ್ಲಿ ಕಂಪ್ರೆಸಿವ್ ಫೋರ್ಸ್ ನ ಅಪ್ಲೈ ಮಾಡ್ತೀವಿ, ಲೈಕ್ ದಟ್ ಇಟ್ ಇಸ್ ಆಲ್ಸೋ ಇದು ಸಹ ಏನ್ ಮಾಡುತ್ತೆ, ಎನರ್ಜಿನ ಸ್ಟೋರ್ ಮಾಡ್ಕೊಳ್ಳುತ್ತೆ, ರೆಸಿಸ್ಟ್ ಮಾಡುತ್ತೆ. ಯಾವುದಕ್ಕೆ? ಕಂಪ್ರೆಸಿವ್ ಫೋರ್ಸ್ ನ ಏನ್ ಮಾಡುತ್ತೆ, ರೆಸಿಸ್ಟ್ ಮಾಡುತ್ತೆ. ಸೊ ಅದೇ ಟೈಮ್ ಅಲ್ಲಿ ಏನ್ ಮಾಡುತ್ತೆ, ಎನರ್ಜಿನ ಸ್ಟೋರ್ ಮಾಡುತ್ತೆ, ಡಿಪೆಂಡಿಂಗ್ ಅಪಾನ್ ದ ಅಪ್ಲಿಕೇಶನ್. ಸೊ and releases the stored energy for useful function. So usually the compression spring ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ನಾವು ಬ್ರೇಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಬ್ರೇಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ರೈಟ್? ಸೊ ದಿಸ್ ಇಸ್ ದ ಕಾಂಪೊನೆಂಟ್. ಓಕೆ, ಕಂಪ್ರೆಷನ್ ಸ್ಪ್ರಿಂಗ್, this is the component, and this is how we represent the compression spring conventional we can represent here. So ಇದೆಲ್ಲನೂ ಇದು every ring ನ ಡ್ರಾ ಮಾಡ್ತಾರೆ, it takes lots of time. So that like we ಒಂದು ring ನ ತೋರಿಸಿ ಈ ತರ ಲೈನ್ ನ ಹಾಕೋದ್ರಿಂದ, so represent the cylindrical compression spring. Okay, this is the diametrical representation. Okay, so next is leaf springs. So leaf spring or laminated springs anta karite. Okay, it consists of number of flat plates. That means we can say these are leaves anta karite. Leaves anta karite of varying length. So length to different lengths irutte. ಇವೆಲ್ಲನೂ ಏನ್ ಮಾಡ್ತಾರೆ, so held together by means of clamp and bolts. Clamp ಮತ್ತೆ bolts ಮುಖಾಂತರ ಏನ್ ಮಾಡ್ತಾರೆ, ಅದನ್ನ ಏನು ಫಿಕ್ಸ್ ಮಾಡೋದು, ರೈಟ್? ಸೊ held together, ರೈಟಾ? ಸೊ ದೇ ಆರ್ ಮೋಸ್ಟ್ಲಿ ಯೂಸ್ಡ್ ಇನ್ ಆಟೋ. ಸೊ ನಾವು ಯೂಶಲಿ ಈ ತರ ಲೀಫ್ ಸ್ಪ್ರಿಂಗ್ಸ್ ನಾವು ಯೂಸ್ ಮಾಡ್ತೀವಿ. ಲೀಫ್ ಸ್ಪ್ರಿಂಗ್ಸ್ ನ ಆಟೋಮೊಬೈಲ್ ಯೂಸ್ ಮಾಡ್ತೀವಿ. ಸಿಯರ್ ಇಲ್ಲಿ ನಾವು ತೋರಿಸ್ತಾ ಇದೀವಿ ನೋಡ್ರಿ. ಸೊ ದಿಸ್ ದ ಲೀಫ್ ಸ್ಪ್ರಿಂಗ್. So this is placed between their axle and the chassis of the vehicle. Axle ಮತ್ತು chassis ಇಲ್ಲಿ ಏನು ಮಾಡ್ತಾರೆ, ಇದನ್ನ ಫಿಕ್ಸ್ ಮಾಡ್ತಾರೆ, ರೈಟ್? Okay, right? So it carries lateral loads, means vehicle load na carry ಮಾಡುತ್ತೆ, brake torque na carry ಮಾಡುತ್ತೆ, driving torque na carry ಮಾಡುತ್ತೆ. In additional to
ಶಾಕ್ಸ್ ಏನ್ ಬರುತ್ತೆ ರೋಡ್ ಶಾಕ್ಸ್ ನ ಇದು ಏನ್ ಮಾಡುತ್ತೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಏನು ರೋಡ್ ಶಾಕ್ಸ್ ನ ಅಬ್ಸರ್ವ್ ಮಾಡ್ಕೊಳ್ಳೋದನ್ನೇ ಏನ್ ಮಾಡುತ್ತೆ ವೆಹಿಕಲ್ ಲೋಡ್ ನ ಕ್ಯಾರಿ ಮಾಡುತ್ತೆ, ಬ್ರೇಕ್ ಟಾರ್ಕ್ ನ ಕ್ಯಾರಿ ಮಾಡುತ್ತೆ ಮತ್ತೆ ಡ್ರೈವಿಂಗ್ ಟಾರ್ಕ್ ನ ಕ್ಯಾರಿ ಮಾಡುತ್ತೆ. ಸೊ ದಟ್ ಮೀನ್ಸ್ ಸೊ ರೋಡಲ್ಲಿ ಏನಾದ್ರು ಗುಂಡಿ ಇತ್ತು ಅಂತ ಹಂಪ್ಸ್ ಇತ್ತು ರೋಡಲ್ಲಿ ಹಂಪ್ಸ್ ಇತ್ತು ಅಂತ ಸೊ ಏನಾಗುತ್ತೆ ಸಡನ್ ಶಾಕ್ಸ್ ಬರುತ್ತೆ ರೋಡಿಂದ. ಸೊ ಅದನ್ನ ಏನ್ ಮಾಡುತ್ತೆ ಇದು ಅಬ್ಸರ್ವ್ ಮಾಡ್ಕೊಂಡು ಅದು ಒಬ್ಬ ಪ್ಯಾಸೆಂಜರ್ಗೆ ಏನು ರೀಚ್ ಆಗದೆ ಇರೋ ತರ ಏನ್ ಮಾಡುತ್ತೆ ಇದು ಪ್ರಿವೆಂಟ್ ಮಾಡುತ್ತೆ. ಓಕೆನಾ? ಸೊ ಲೀವ್ ಸ್ಪ್ರಿಂಗ್ ಯೂಶಲಿ ಯೂಸ್ ಇನ್ ಆಟೋಮೊಬೈಲ್ ವೆಹಿಕಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಇದರಲ್ಲಿ ಎರಡು ಟೈಪ್ ಇದೆ, ಸೆಮಿ ಎಲಿಪ್ಟಿಕಲ್ ಲೀವ್ ಸ್ಪ್ರಿಂಗ್ ಮತ್ತೆ ಸೆಮಿ ಎಲಿಪ್ಟಿಕಲ್ ಲೀವ್ ಸ್ಪ್ರಿಂಗ್ ವಿತ್ ಐ. ಇದು ಐಸ್. ಓಕೆ, ಸೊ ಇದು ವಿತೌಟ್ ಐಸ್. ಸೊ ದಿಸ್ ಇಸ್ ದ ಕಾಂಪೊನೆಂಟ್, ರೈಟ್? ಸೊ ನೋಡಿ, ಲೀವ್ಸ್ ವಿತ್ ವೇರಿಯಿಂಗ್ ಲೆಂತ್. Okay, leaves with varying length. This is the component. So this is the conventional representation of this spring. Although semi-elliptical leaf spring without eye. Okay, without eye, right? This is the component in this convention. Like that, so semi-elliptical leaf spring with eye operator. So this is the component. Here, the leaf has eye both ends of eyes with the. So usually one time one side eyes irutte, ಇನ್ನೊಂದು side ಆಗಿ plain ಇರುತ್ತೆ. Okay, this is the component, right? So this is how we represent the semi-elliptical leaf spring with eye conventionally ನಾವು ಈ ತರ represent. Okay, so this is the end of the session. So next session I will explain standard convention of various components and long and short breaks in pipe, rod and shafts. Okay, and MCQ questions will be provided to links. Okay, right? And the contents, that is C contents on this chapter will be provided to you to links. Okay, right? Thank you.